ಈಗಾಗಲೇ ಹಿರಿಯ ಶಾಸಕರಂತ ಯತ್ನಾಳ್ ಅವರ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ ಸರ್. ಈಗ ಗ್ಯಾರಂಟಿ ಸರ್ಕಾರ ಕೊಡ್ತಾ ಇದೆ, ಅದರಿಂದ ನೀವು ಹೋರಾಟ ಕೂಡ ಮಾಡ್ತಾ ಇದ್ರಿ. ಅದರ ನಡುವೆ ಒಂದಷ್ಟು ಟ್ರಿಮ್ ಮಾಡಬೇಕು ಗ್ಯಾರಂಟಿ, ಒಂದು ಚಿಂತನೆ ನಡೆದಿದೆ ಅಂತ ಸರ್ಕಾರದ ಮಟ್ಟದಲ್ಲಿ. ನೋಡಿ, ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು. ಈ ಸರ್ಕಾರ ಸಂಪೂರ್ಣ ದಿವಾಳಿ ಆಗಿದೆ. ಇದೇ ರೀತಿ ಗ್ಯಾರಂಟಿ ಮುಂದುವರ್ಸಿದ್ರೆ ಸರ್ಕಾರಿ ನೌಕರದಾರ ಸಂಬಳ ಕೊಡಲಿಕ್ಕೆ ರೊಕ್ಕಿಲ್ಲ. ಈಗ 7ನೇ ವೇತನ ಆಯೋಗನೂ ಒಪ್ಕೊಂಡಾರೆ. ಇವ್ರಿಗೆ ಸರ್ಕಾರ ಡೆವಲಪ್ಮೆಂಟ್ ಅಂತೂ ಎಲ್ಲ ಶಾಸಕರು, ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲರದು ಒಂದೇ ಕೂಗು, ಡೆವಲಪ್ಮೆಂಟಿಗೆ ಹಣ ಕೊಡ್ತಾಯಿಲ್ಲ ಅಂತೇಳಿ. ಮತ್ತು ಕೆಲವೊಂದು ಸಚಿವರು ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡೋದಿಲ್ಲ ಅಂತೇಳಿ. ಅಂದರೆ ಡೆವಲಪ್ಮೆಂಟ್ ಏನೂ ಆಗ್ತಾಯಿಲ್ಲ ಕರ್ನಾಟಕದಲ್ಲಿ. ಕೇವಲ ಗ್ಯಾರಂಟಿ ಕಾಂಗ್ರೆಸ್ಸದು ಮುಗಿದಿದೆ. ಅದಕ್ಕೆ ಅನಿವಾರ್ಯವಾಗಿ ಕೆಲವೊಂದು ಷರತ್ತುಗಳನ್ನು ಹೆಚ್ಚು ಮಾಡಿ, ಫಲಾನುಭವಿಗಳನ್ನು ಕಡಿಮೆ ಮಾಡಿ ಹಂತವಾಗಿ ಗ್ಯಾರಂಟಿಯನ್ನು ಮುಗಿಸ್ತಾರೆ. ಯಾಕಂದರೆ ಗ್ಯಾರಂಟಿ ಸಾಧ್ಯನೇ ಇಲ್ಲ ಯಾವ ಸರ್ಕಾರ ಬಂದ್ರೂ. ಅದಕ್ಕೆ ಇದು ಟ್ರಿಮ್ ಮಾಡ್ತೀವಿ, ಇದನ್ನು ಸ್ವಲ್ಪ ಪರಿಷ್ಕರಣೆ ಮಾಡ್ತೀವಿ ಅಂತ ಶಬ್ದಗಳನ್ನು ಉಪಯೋಗ ಮಾಡೋಕ್ಕೆ. ಅಂದರೆ ಹಂತವಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೋಸ್ಕರ ಈ ಥರದಾದ ಒಂದು ಶಬ್ದ ಉಪಯೋಗಿಸ್ತಿದೆ ಸರ್ಕಾರ ಅಂತೀರಾ? 100ಕ್ಕೆ 100 ಸಾಧ್ಯನೇ ಇಲ್ಲ. 65,000 ಕೋಟಿ ರೂಪಾಯಿ ನೀವು ಡೆವಲಪ್ಮೆಂಟೇ ಇಲ್ಲ. ಇವತ್ತು ನೀರಾವರಿಗೆ, ಕೃಷ್ಣಾ ನೀರಾವರಿಗೆ ಸುಮಾರು 1 ಲಕ್ಷ ಕೋಟಿ ಬೇಕು, ಯಾವುದೂ ಕೆಲಸ ನಡೀತಾ ಇಲ್ಲ. ಈ ಮಳೆಯ ಒಂದು ಇದರದಿಂದ ಹಾನಿಯಾಗಿದೆ. ರಸ್ತೆಗಳು ರಿಪೇರಿ ಇಲ್ಲ. ತಹಸೀಲ್ದಾರ್ ಬಳಿ, DC ಅವರ ಬಳಿ ಏನು ಯಾವುದೇ ನಿಧಿನೇ ಇಲ್ಲ. ಸುಮ್ಮನೆ ಕೃಷ್ಣ ಬೈರೇಗೌಡ ಇಲ್ಲಿ ಹೇಳ್ತಾರೆ, ಅವ್ರು ಅಲ್ಲಿಂದ ಅಲ್ಲೇ ನಾನು ಮಂಜೂರಾತಿ ಕೊಡಲಿಕ್ಕೆ ಆದೇಶ ಕೊಡ್ತೀನಿ, ಈಗ ವಿಡಿಯೋ ಕಾನ್ಫರೆನ್ಸಿಂಗ್. ಹಣ ಇದ್ದರೆ DC ಕೆಲಸ ಮಾಡ್ತಾರೆ, ಹಣ ಇದ್ದರೆ ತಹಸೀಲ್ದಾರ್ ಕೆಲಸ ಮಾಡ್ತಾರೆ. ಗ್ಯಾರಂಟಿ ಹೆಸರುಗಳು ಹೇಳ್ಕೊಂಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಈ ಗ್ಯಾರಂಟಿಗಳನ್ನ ಟ್ರಿಮ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ ಅಂದರೆ ಹೇಗೆ ಅಂತ? ಗ್ಯಾರಂಟಿಗಳಿಂದ ಸರ್ಕಾರ ಬಂದೈತೆ, ಗ್ಯಾರಂಟಿಗಳಿಂದ ಕಾಂಗ್ರೆಸ್ಸದ ಕರ್ನಾಟಕ ಮುಕ್ತ ಆಗ್ತದೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಯಾಕೆಂದರೆ ಗ್ಯಾರಂಟಿಯನ್ನು ಹಂತವಾಗಿ ನಿಲ್ಲಿಸೋದಕ್ಕೋಸ್ಕರ ಈ ರೀತಿಯಾದ ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಶಾಸಕರು ಕೂಡ ಗ್ಯಾರಂಟಿಯ ವಿರುದ್ಧ ಇದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.